அப்படியே எதனா பேசின்னு போறது. ಏ ಮೋಡ ಐತೆ ನೋಡ್ರಿ ಫ್ರೆಂಡ್ಸ್, ಕಣ್ಣಿಗೆ ಕಾಂತ ಇದೆಯೋ ಕಾಂತ தெரியுதாடா? நம்மளுக்கு ஏதோ ஒரு பாதி அளவுனா இருக்குது. கைஸ், நம்ம என்ன பண்ணிக்கிறோம் இப்போ? அரை சொர்க்கத்துக்கு வந்துக்கிறோம், முழு சொர்க்கத்துக்கு போல. ಹುಡುಕೋ ಓದವನ್ ನೀನು. ಎಲ್ಲ ಇರುತ್ತೆ ಬಿಡು. ಇಲ್ಲಿಂದಾನೇ ಶುರು. ಬರೀ 2 ಅವರ್ ಆಗುತ್ತೆ ಹತ್ತಕ್ಕೆ. ನಮ್ಮ ಪ್ರಕಾರ ಎಷ್ಟೊತ್ತಾಗುತ್ತೆ ನೋಡೋಣ. ಏನ ಹೆಸರು ಇದು? ಹೌದು, ಮೇಲೆ ಹೋಗೋವರೆಗೂ ಮಾಡ್ತೀನಿ. ಪವರ್ ಬ್ಯಾಂಕ್ ಎತ್ಕೊಂಡಿದ್ದೀರಲ್ಲ, ಸಾಕು ಸಾಕು. ನೋಡ ನೋಡ, ಇವಾಗನೇ ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಯಾರ್ದು ಹೆಂಗೆ ಅವತಾರ ಆಗುತ್ತೆ ಅಂತ ಮೇಲೆ ಹೋಗ್ಮೇಲೆ ಗೊತ್ತಾಗುತ್ತೆ. ಯಾವ ಮೂಂಜೆ ತೆರಿ ಮಾಡಿ செல்ஃபி ஸ்டிக் மறந்துட்டேனே. சும்மா இருக்கிற டைம்லாம் எடுத்துன்னு வந்தேன் நான். ஆமா, வாங்கி வச்சுன்னுக்குறேங்க. அம்மா ஐயம்மா, நான் உல்ட்டா திருப்பிக்கிறேன். கைப்பிடி. இது கரெக்டா இருக்குது. அம்மா, இந்த ವ್ಯೂ ಗೊತ್ತಾಗ್ತಾ ಇದೆಯಾ? ಮೋಡ ಹನಿ ಹನಿಯಾಗಿ ಬೀಳ್ತಾ ಇದೆ. ಏನೋ ಟೈರ್ಡ್ ಆಗಾಯ್ತಾ? ಸರಿ ಇಲ್ಲ, ರೈಟ್ ಲೆಫ್ಟ್? ಅದು ರೈಟ್ ರೈಟ್ ಲೆಫ್ಟ್ ಲೆಫ್ಟ್ ನೋಡಿ ಹೋಗ್ತಲ್ಲ. ನಂಗೆ ಗೊತ್ತಿ ರೈಟೇ ರೈಟೇ ಇರಬೇಕು. ಪೈಪ್ ಹೋಗಿತ್ತು ರೋಡ್ ಕನ್ಫ್ಯೂಷನ್ ಆಗಿದೆ. ಯಾರಾದ್ರು ಗೊತ್ತಿದ್ರೆ ಯಾವ ಕಡೆ ಹೋಗೋದಂತ ಹೇಳ್ರಿ. ಸಬ್ಬಕ್ಕ ರೈಸ್ ಮಾಡಿ ಇಲ್ಲೂ ಮೇಲೆ ಹೋಗ್ತೈತೆ ಬ್ರೋ. ಅಲ್ಲಿ ದಾರಿ ಇಲ್ಲ ಅಣ್ಣ ಅಲ್ಲಿ. ಸರಿ, ಯಾವುದೋ ಒಂದು ದಾರಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ ಬರ್ರಿ. ಏನಾದ್ರು ಡೌಟ್ ಇದ್ರೆ ಫಾರೆಸ್ಟ್ ಅವ್ರ ನಂಬರ್ ಕೊಟ್ಟಿದ್ದಾರೆ, ಕಲ್ಲೋಗ್ಬಿಟ್ಟು ಫೋನ್ ಮಾಡಿ ಕೇಳೋಣ. ಅದಕ್ಕೆ ಕೊಟ್ಟಿದ್ದೀವಲ್ಲ 300 ರೂಪಾಯಿ. ಅದಕ್ಕೆ ಮತ್ತೇನು ಗೆಸ್ಕೊಂತೀರ ನೆನೆಸ್ಕೊಂಬಿಟ್ಟೆ. ಅದೆಲ್ಲ ಮೈಂಟೈನ್ ಮಾಡೋಕ್ಕಂತ ಯಾವ ಶಾಟ ಮೈಂಟೈನ್ಗೂ ಇಲ್ಲ. ಅದಕ್ಕೆ ನಾವು ಹೋಗ್ದ್ವಲ್ಲ, ಯಾವುದದು 16 ಕಿಲೋಮೀಟ್ರ್ 14 ಕಿಲೋಮೀಟ್ರ್ ಹೋಗ್ದ್ವಲ್ಲ, ಅಲ್ಲಿ ಕಳ್ದೋಗಿದ್ರೆ ಹುಡ್ಕಕ್ಕೆ ಹೆಲಿಕಾಪ್ಟರ್ ಸೇರಿ ಸಮೇತ ಎತ್ಕೊಂಡು ಬರ್ತಾರಂತೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೆಲಿಕಾಪ್ಟರ್ ಸಿಕ್ಕಿದ್ರೆ ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ತಾರಂತೆ. ಅದು ನಿಜವಾಗ್ಲೂ ದಾರಿ ತಪ್ಪು ಹೋಗಿದ್ರೆ ಕರ್ಕೊಂಡು ಬರ್ತಾರೆ. ಗಾಂಚಲಲ್ಲಿ ಹೋಗಿದ್ರೆ
ಟಿಕೆಟ್ ಮೇಲೆ ಒದಿತಾರೆ. ಅಮ್ಮ ನೀರು ಬಾಗಿಲು ತರಬೇಕಿತ್ತು. ಅದೇ ಹೇಳ್ದೆ ನಾನು, ಪರವಾಗಿಲ್ಲಪ್ಪ ಅದಕ್ಕೆ ಫಸ್ಟೇ ಸ್ವಲ್ಪ ಕುಡಿದ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲ ಸಿರಿ ವಾಪಸ್ ತಗೊಂಡು ಬನ್ನಿ ಬಾಟ್ಲಂದ್ರೆ ತಪ್ಪಾಯ್ತು. ಹಾಂ ಅದೆಲ್ಲ ಅಲ್ಲಿ ನಾನಾಗಿ ಹೇಳ್ಬಿಡ್ತೀನಿ ಅಮ್ಮ. ಇಲ್ಲ ಅವ್ರು ಯಾರೋ ಹೇಳಿದ್ರು ಅದಕ್ಕೆ ಹೇಳ್ತೀನಿ. ಕುಮಾರ್ ಪರ್ವತ್ನಲ್ಲಿ ಮಾಡ್ನಲ್ಲ ಚಾಕ್ಲೇಟ್ ಕವರ್ ಸೇರಿ ಎತ್ಕೊಂಡು ಬರ್ಬೇಕಂತ. ಆ ಥರ ಇದಿದ್ರೆ ವ್ಯೂ ಗೊತ್ತಾಗ್ತಾ ಇದೆಯಾ? ಏನು ಕಾಣ್ತಾ ಇಲ್ಲ ಕಾಂತಾರ. ಕರಡಿ ಬರಬೇಕು ಸಿನಿಗೆ. ಕರಡಿ ಬಂದ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಇಲ್ಲಿಂದ ಜಂಪೇ ಹೊಡಿಬೇಕು. ಎಲ್ಲ ಏನಂದ್ರೆ ಮಂಜು ತುಂಬ್ಕೊಂಡೈತೆ, ಅಸಲಿ ಮಂಜು ಇಲ್ಲ. ಯಾವ್ದು ಮಳೆ ಮಳೆ ಮರ ಮಳೆ ಮಂಜು ಎರಡೂವರೆ ಹಂಗೆ ಹಿಡ್ಕೊಂಡಿರ್ತೀನ. ಸುಮ್ಮನೆ ಹಿಡ್ಕೊಳ್ಳೋದು ಸ್ವಲ್ಪ ಹೊತ್ತು. 2 ಅವರ್ ಹೋಗ್ರೆ 2 ಅವರ್ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತದಲ್ಲ. ಯಾವುದೋ ಬದಾರ ಐತೆ, ಅಮ್ಮ 10-12 ಕಿಲೋಮೀಟರ್ ನಡೆಯೋವನು ಇಲ್ಲೇ ಸುಸ್ತಾಗ್ಬಿಟ್ಟಿದ್ದೀನಲ್ಲ. ಅಂತ ಸೀನಿಲ್ಲ, ನನ್ನ ಶೂ ಎಲ್ಲ ನನ್ನ ಶೂ ಹಾಳಾಗಿರೋ ಮಳೆ ಬಂದ್ವು. ಮಳೆ ಸೌಂಡ್ ಕೇಳ್ತಾ ಇದೆಯಾ? ಅಮ್ಮ ಸಾಕು, ಅರ್ಧ ದಾರಿಯಲ್ಲಿ ಮಾಡ್ತೀನಿ. ನಮ್ಮ ಹುಡುಗರಿಗೆ ಬಂದು ಅರ್ಧ ಅವರ್ ಕೂಡ ಆದ್ಮೇಲೆ ಅರ್ಧ ಕಿಲೋಮೀಟರ್ ಕೂಡ ಆಗಿಲ್ಲ, ಅಷ್ಟು ಬೇಗ ಸುಸ್ತಾಗಿದೆ ನೋಡ್ರಿ. ಫೋಟೋ ಟೈಮು, ಫೋಟೋ ಹಿಡಿತಾ ಇದಾರೆ ಹುಡುಗರು. ನಿಮಗೂ ಫೋಟೋ ಬೇಕಾ? ನೋಡು ಮಂಚು ಹೆಂಗ್ ಬರ್ತಾ ಇದೆ ಬಾಯಿಂದ. ಈ ತರ ಸ್ಮೋಕ್ ಬರ್ಬೇಕಂದ್ರೆ ಈ ಬೆಟ್ಟಾಗ ಹತ್ತಬೇಕು. ಸುಮ್ಮನೆ ಬರ್ತಾ ಇದೆ. ನಿಜವಾಗ್ಲೂ ಬರ್ತಾ ಇದೆಯಲ್ಲ. ಹೊಡೆದು ಬರ್ ಇಲ್ಲೇ ಹೊಡೆದು. ಈ ಸಖತ್ತಾಗೈತು. ಚೆನ್ನಾಗೈತಲ್ಲ ವ್ಯೂ. ಈ ಥರ ಎಲ್ಲ ನಿಮ್ಗೆ ಬೇಕಂದ್ರೆ ಬೆಳಗ್ಗೆ 3 ಗಂಟೆಗೆ ಎದ್ದು ಬರಬೇಕಾಗುತ್ತೆ. ಅಪ್ಪಿ ತಪ್ಪಿ ಲೇಟಾಗಿ ಬಂದರೆ ಇದೆಲ್ಲ ನೋಡೋಕ್ಕಾಗಲ್ಲ. ಎರಡೂ ಅದೇ ಇಲ್ಲ, ಹಂಗೆ ಹೋಗಿ ಬಿ ಶೇಪಲ್ಲಿ ಬರ್ತಾವ್ರಿ ಈ ಕಡೆಗೆ. ಅಲ್ಲೇ ಬಂದ್ರಲ್ಲ ನೋಡ. ಇವಾಗ ಗೊತ್ತಾಯ್ತಾ ಯಾಕಪ್ಪ ನಡೆಯಕ್ಕೆ ಕೇಳಿದೆ, ಯಾಕಪ್ಪ ಬಂದೆ ಅಂತ. ಪ್ರತಿ ಚೆನ್ನಾಗಿ ಪ್ರತಿ ಹೀಗೆ ಬರ್ತಾ ಇದ್ವಿ. ನಿಮ್ಗೆ ಒಂದು ತೋರಿಸ್ಬೇಕಂತ ಅನ್ಸುತ್ತೋ. ಇಲ್ಲಿಂದ ಸ್ವಲ್ಪ ಆಗಿದ್ರು ಅದೆಲ್ಲ ಪಾದಲಾನೆ ಸ್ವಲ್ಪ ಹುಷಾರಾಗಿ ಬರಬೇಕಾಗುತ್ತದೆ.
ಹುಷಾರಾಗಿ ಹೋಗಪ್ಪ